ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಹಿಳಾ ಅಭ್ಯರ್ಥಿಗೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ದೈಹಿಕ ಪರೀಕ್ಷೆ ಮತ್ತು ನಿಮ್ಮ ಒಂದು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಎತ್ತರ ಚೆಕ್ ಮಾಡ್ತಾರೆ. ಇಲ್ಲಿ ಅರ್ಜಿ ಸಲ್ಲಿಸುವಂತ ಮಹಿಳಾ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಎತ್ತರ ಎಷ್ಟಿರ್ಬೇಕು ನೋಡಿ. ಮೊದಲನೇದಾಗಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 162 ಸೆಂಟಿಮೀಟರ್, 163 ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ. ಇದು ಪುರುಷರದು. ಅದೇ ಮಹಿಳಾ ಅಭ್ಯರ್ಥಿ ಏನಾದ್ರು ಈ ಒಂದು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಮಹಿಳೆಯರಿಗೆ 153 ಸೆಂಟಿಮೀಟರ್ದಷ್ಟು ಎತ್ತರ ಇರಬೇಕಾಗತ್ತೆ. ನಾನು ಯಾವುದೇ ರೀತಿಯ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ಅಧಿಸೂಚನೆ ಯಾವಾಗ ರಿಲೀಸ್ ಮಾಡಿದ್ದಾರೆ? 19/11/2025 ರಿಲೀಸ್ ಮಾಡಿರ್ತಾರೆ. ಬಟ್ ಕೆಲವೊಂದು ಕಾರಣಗಳಿಂದ ನಮಗೆ ತಿಳಿಸಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ನೋಡಿ. ಅದ ನಂತರ ಇಲ್ಲಿ ಕೆಜಿ ನಿಮ್ಮೊಂದು ಎದೆ ಸುತ್ತಳತೆ ಇಲ್ಲಿ ಅನ್ವಯವಾಗೋದಲ್ಲ, ಅದರ ಬದಲಿಗೆ ಕೆಜಿ ಕೊಟ್ಟಿದ್ದಾರೆ. ತೂಕ ಪುರುಷ ಅಭ್ಯರ್ಥಿಗಳಿಗೆ 55 kg, ಅದೇ ಮಹಿಳಾ ಅಭ್ಯರ್ಥಿಗಳಿಗೆ 50 kg. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ದಲ್ಲಿ ಯಾವುದು ಏನು ಅಂತ ಅಂತೇಳಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಅಧಿಸೂಚನೆ ಪ್ರಕಟ ಆಗಿದ್ದು 19/11/2025. ಇಲ್ಲಿಂದ ಆಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೇ ಮತ್ತೊಂದು ಅಧಿಸೂಚನೆ ಆಗತ್ತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಡೇಟ್ ಕೂಡ ಕಾಣಿಸ್ತಾ ಇರ್ಬೋದು ಇಲ್ಲಿ 12/12/2025. ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ಅಧಿಸೂಚನೆ ಆಗಿದ್ದೆ 21/11/2025 ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗಿದ್ದು 21ನೇ ತಾರೀಕಿನಿಂದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/12/2025. ಸರಿ, ಎರಡು ದಿನ ಮುಂಚಿತವಾಗಿ ನಾನು ತಿಳಿಸ್ಕೊಟ್ಟೆ. ಇದು 10/12/2025 ತನಕ ನಿಮ್ಗೆ ಅವಕಾಶ ಇರತ್ತೆ. ಮತ್ತು ನೀವು ಶುಲ್ಕ ಪಾವತಿ ಮಾಡೋದಕ್ಕೆ 11/11 ಇದು ರೂಪಾಯಿ ಕೊಟ್ಟಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಅನಿಸ್ತಾ ಇದೆ. ಅದು ಅರ್ಜಿಗಳು ಪ್ರಾರಂಭ ಆಗಿದ್ದು 21/11/2025 ಮತ್ತು ಶುಲ್ಕ ಪಾವತಿ ಮಾಡೋದಕ್ಕೆ 11/12/2025 ತನಕ ಅವಕಾಶ ಇರತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ವೆಬ್ಸೈಟ್ ನೋಡಿ. ಇದು ಕರ್ನಾಟಕದ ಕೆಇಡಿ ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ www.kecar.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಬನ್ನಿ. ನಾನು ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲನೇದಾಗಿ ಏಜ್ ಲಿಮಿಟ್ ಬಗ್ಗೆ ಸ್ವಲ್ಪ ನೋಡಿ. ಎಲ್ಲ ಸೇಮ್ ಇರತ್ತೆ, ಯಾವುದು ಕೂಡ ಚೇಂಜಸ್ ಇರೋದಲ್ಲ, ಎಲ್ಲ ಸೇಮ್ ಇರತ್ತೆ. ಬಟ್ ಹುದ್ದೆಗಳು ಸ್ವಲ್ಪ ಬೇರೆ ಕೊಟ್ಟಿರ್ತಾರೆ. ದಿನಾಂಕ ಬಗ್ಗೆ ಸ್ವಲ್ಪ ಬೇರೆ ಇರತ್ತೆ. ಹುದ್ದೆಗಳು ಇರೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಪರೀಕ್ಷೆಗಳು ಬೇರೆ, ಒಂದೊಂದು ಪರೀಕ್ಷೆ ಇರೋದಿಲ್ಲ, ಒಂದೊಂದು ಪರೀಕ್ಷೆ ಇರತ್ತೆ. ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಟ್ಟಿರ್ತಾರೆ. ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ 18 ವರ್ಷ ಅಂತೂ ಕಂಪಲ್ಸರಿ ಇರಲೇಬೇಕಾಗತ್ತೆ, ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಅದು ಇನ್ನು ವಯೋಮಿತಿ ಸೇಮು ಏನು ಕೇಂದ್ರ ಮೊನ್ನೆ ನೋಟಿಸ್ ರಿಲೀಸ್ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೇಮ್ ಇರತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. 43 ವರ್ಷ ತನಕ ಅವಕಾಶ ಇರತ್ತೆ. ಅದ್ರ ಬಳಿಕ ಏನು ಉಳಿದಂತ ರೂಲ್ಸ್ ರೆಗ್ಯುಲೇಷನ್ ನೋಡಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇನ್ನೊಂದು ತಿಳಿಸ್ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ, ಕಳೆದ 5 ವರ್ಷಗಳಲ್ಲಿ ಅವ್ರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಯಾರಿಗೆ ಅವಕಾಶ ಇರತ್ತೆ, ಯಾರು ಅರ್ಜಿ ಸಲ್ಲಿಸಬೇಕು, ಅದನ್ನ ಮುಖ್ಯವಾದ ಮಾಹಿತಿ ತಿಳ್ಕೊಬೇಕು ನೀವು. ಈಗ ಅರ್ಜಿ ಕರೆದಿದ್ದಾರೆ ಅಂದ್ಮೇಲೆ ಪರೀಕ್ಷೆದವ್ರು ಕರೆದಿದ್ದಾರ ಅಥವಾ ಅನುಭವದವ್ರು ಕರೆದಿದ್ದಾರ ಅಂತ ತುಂಬಾ ಜನ ನೋಡೋದೇ ಇಲ್ಲ. ಆನ್ಲೈನ್ ಕೇಂದ್ರದಲ್ಲಿ ಹೋಗ್ತಾರ ಮತ್ತೆ ಬೇಸ್ಕೊಂಡ್ ಬರ್ತಾರ. ಇದು ನಿಮಗಿಲ್ಲಪ್ಪ ಅವ್ರಿಗಿದೆ, ಅವ್ರಿಗಿಲ್ಲಪ್ಪ ನಿಮಗಿದೆ ಅಂತ ಹೇಳ್ತಾರೆ. ಮತ್ತೆ ಅರ್ಜಿನೇ ಕರೆದಿಲ್ಲ ಅಂತ ಹೇಳ್ತಾರೆ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಕಳೆದ 5 ವರ್ಷಗಳಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ, ಯಾರಿಗೆ ಅವಕಾಶ ಇರತ್ತೆ, ನೇಮಕಾತಿ ನಿರ್ಬಂಧಗಳು ಕೊಟ್ಟಿದ್ದಾರೆ. ಮೊದಲನೇ ನೋಡಿ, ಆಂತರಿಕ ನೇಮಕಾತಿ ಯೋಜನೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸುವ 4 ನಿಗಮಗಳ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಕರ್ನಾಟಕ ನಡತೆ ಮತ್ತು ಶಿಸ್ತು 1970 ರೆಡಿ ನಿರ್ದಿಷ್ಟಪಡಿಸಿದ ಈ ಕೆಳಕಂಡ ದಂಡಗಳನ್ನ ಒಪ್ಪುತ್ತದೆ. ಇಲ್ಲಿ ನೋಡಿ, ಈಗಾಗಲೇ ಯಾರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರಲ್ಲ ಅಂತವ್ರಿಗಿದು ಅವಕಾಶ ಇರತ್ತೆ. 18A ಇದೆಲ್ಲ ಕೊಟ್ಟಿದ್ದಾರೆ. ಈಗಾಗಲೇ ಸೇವೆಗಳನ್ನು ಸಲ್ಲಿಸಿರ್ತಾರಲ್ಲ, ಅಂದ್ರೆ ಈಗಾಗಲೇ ಪ್ರಸ್ತುತ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಾ ಇರ್ತಾರ, ಅಂತವ್ರಿಗಿದು ಅವಕಾಶ ಇರತ್ತೆ. ಅವ್ರು ಮಾತ್ರ ಅರ್ಜಿಗಳನ್ನು ಸಲ್ಲಿಸೆ. ಬಟ್ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇನ್ನೂ ಡೇಟ್ ಮುಗುದಿಲ್ಲ. 708 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರಲ್ಲ, ಅದ್ರ ಡೇಟ್ ಮುಗುದಿಲ್ಲ. ಅಲ್ಲಿ ಕೂಡ ಕರೆದಿದ್ದಾರೆ, ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ. ಅದ್ರ ಬಳಿಕ ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು ನೋಡಿ, ಯಾವುದು, ಹೆಂಗೆ, ಏನು ಅಂತ ಅಂತೇಳಿ. ಇಲ್ಲಿ ಮೊದಲನೇದಾಗಿ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ ನೋಡಿ ಅರ್ಜಿ ಕರೆದಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಹಾಯಕ ಲೆಕ್ಕಾಧಿಕಾರಿ, ಕಾನೂನು ಅಧಿಕಾರಿ,
ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ತಾಂತ್ರಿಕ ಶಿಲ್ಪಿ, ಸಂಚಾರ ವ್ಯವಸ್ಥಾಪಕ ಇಷ್ಟಿರತ್ತೆ. ಎಷ್ಟೆಷ್ಟು ಖಾಲಿದ ನೋಡಿ. ಒಟ್ಟು ಹುದ್ದೆಗಳು ಸುಮಾರು 33 ಪೋಸ್ಟ್ ಇರತ್ತೆ. ಟೋಟಲ್ ಆಗಿನ 33 ಪೋಸ್ಟ್ ಇರತ್ತೆ ಆಲ್ ಇಂಡಿಯಾದಲ್ಲಿ. ಮತ್ತೆ ಎಷ್ಟು ಸಂಬಳ ಕೊಡ್ತಾರೆ? 42,000ದಿಂದ 75,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಇರತ್ತೆ. ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವ ಬಾಕಿ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ಅವರು. ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಆಂತರಿಕ ನೇಮಕಾತಿ ವರದಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಇದು ಮೊದಲನೇ ದರ್ಜೆ, 2ನೇ ದರ್ಜೆ, ಇಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅದನ್ನ ನೋಡ್ಕೊಳ್ಳಿ. ಟೋಟಲ್ ಆಗಿನ 2 ಸೇರ್ಪಡೆ ಮಾಡಿನ 33 ಇರತ್ತೆ, ನೋಡ್ಕೊಳ್ಳಿ. ಮತ್ತೆ ಇದಕ್ಕೂ ಕೂಡ ಸೇಮ್ ವೇತನ ಇದು ಕೊಟ್ಟಿದ್ದಾರೆ ಅವರು ನಿಯಮಗಳಿಗೆ ಸಂಬಂಧಪಟ್ಟಂತೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಕರ್ನಾಟಕ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂದ್ರೆ NW ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕಿ. ಏನದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು, ಯಾವುದಕ್ಕೆ ಎಷ್ಟೆಷ್ಟು ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ನೀವೇನಾದ್ರೂ ಈಗ ಪ್ರಸ್ತುತ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಂದ್ರೆ ಪದವಿ ಪೂರ್ಣಗೊಳಿಸಿದ್ರು ಅಪ್ಲಿಕೇಶನ್ ಹಾಕಿ. ಸ್ನಾತಕೋತ್ತರ ಪದವಿ, BCom, MBA, LLB ಮತ್ತು ಸ್ನಾತಕೋತ್ತರ ಪದವಿ, MSW, BA, BTech, MSW, MBA, ಸ್ನಾತಕೋತ್ತರ ಪದವಿ ಇದೇ ಕೇಳಿದಾರ ಅವರು. ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಅರ್ಜಿ ಶುಲ್ಕ ಕೂಡ ಇರತ್ತೆ ನಿಯಮಗಳಿಗೆ ಸಂಬಂಧಪಟ್ಟಂತೆ. ಆನ್ಲೈನ್ ಅಲ್ಲಿ 10 ಡಿಸೆಂಬರ್ 2025 ತನಕ ಅವಕಾಶ ಇರತ್ತೆ. 21 ನವೆಂಬರ್ದಿಂದ ಸ್ಟಾರ್ಟ್ ಆಗಿರುವಂತದ್ದು. ಟೋಟಲ್ ಆಗಿದ್ದು 12 ಪುಟಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರತ್ತೆ, ಇನ್ನಷ್ಟು ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಪರೀಕ್ಷೆ ಇರೋದ್ರಿಂದ 2 ಪರೀಕ್ಷೆ ಇರತ್ತೆ. ಮೊದಲನೇ ಪತ್ರಿಕೆ 1, 2ನೇ ಪತ್ರಿಕೆ ಅಂತ ಹೇಳಿ. ಟೋಟಲ್ ಆಗಿ ಅದು 300 ಮಾರ್ಕ್ಸು, ಇದು 300 ಮಾರ್ಕ್ಸು, 600 ಮಾರ್ಕ್ಸ್ ಆಯ್ತು. ನಿಮಗೆ ಅಳತೆ ಪರೀಕ್ಷೆಗಳು, ಸಂದರ್ಶನ ಇದು ಬೇರೆ ಬೇರೆ. ಇದನ್ನ ನೋಡ್ಕೊಳ್ಳಿ, ಒಂದ್ಸಲ ನೋಟಿಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಸೇವೆ ಸಲ್ಲಿಸಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಪರೀಕ್ಷೆದವರು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ನೋಟಿಸ್ ದಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಹೆಂಗ್ ಕೊಟ್ಟಿದ್ದಾರೆ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಮತ್ತೆ ಅಧಿಸೂಚನೆ ಲಿಂಕು ಮತ್ತು PDF ಫಾರ್ಮು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಚೆಕ್ ಮಾಡಿ.